ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಮುಗಿದು 2 ದಿನ ಕಳೆದರೂ ಕೂಡ ಅದರ ಫೀವರ್ ಮಾತ್ರ ಕಡಿಮೆ ಆಗಿಲ್ಲ. ಅದರಲ್ಲೂ ಸೂಪರ್ 4 ಹಂತದ ಪಂದ್ಯ ಆದ್ಮೇಲಂತೂ ಅಭಿಷೇಕ್ ಶರ್ಮಾ ಫುಲ್ ಟ್ರೆಂಡಿಂಗ್ ನಲ್ಲಿದ್ದಾರೆ. ಅವರ ಬ್ಯಾಟಿಂಗ್ ಸ್ಟೈಲ್, ಆನ್ ಫೀಲ್ಡ್ ಅಗ್ರೆಷನ್, ರಿವೆಂಜ್, ಕೌಂಟರ್ ಅಟ್ಯಾಕ್, ಸೆಲೆಬ್ರೇಷನ್ ಹೀಗೆ ಎಲ್ಲವೂ ಕೂಡ ಸೂಪರ್ ಎನ್ನುವಂತಿದೆ. ಅಭಿ ಆಟಿಟ್ಯೂಡ್ಗೆ ಪಾಕಿಸ್ತಾನಿ ಗರ್ಲ್ ಕೂಡ ಫಿದಾ ಆಗಿದ್ದಾಳೆ. ಸೊ T20 ಮಾದರಿಯಲ್ಲಿ ಸುಲ್ತಾನನಾಗಿ ಬೆಳೀತಾ ಇರುವಂತ ಅಭಿಷೇಕ್ ಕ್ರೇಜ್ ಹೇಗಿದೆ? ಪಾಕ್ ವಿರುದ್ಧದ ಮ್ಯಾಚ್ ಆದ್ಮೇಲೆ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ಯಾರಿಗೆ? ಎಲ್ ಸಿಂಬಲ್ ಸೆಲೆಬ್ರೇಷನ್ ನ ಗುಟ್ಟೇನು? ಯುವಿ ಗರಡಿಯ ಹುಡುಗ ಜಗತ್ತನ್ನೇ ಸೆಳೆದಿದ್ದು ಹೇಗೆ? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಅಭಿಷೇಕ್ ಶರ್ಮಾ ಸದ್ಯ ಏಷ್ಯಾ ಕಪ್ ಟೂರ್ನಿಯಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವಂತ ಹೆಸರು. ಟೀಮ್ ಇಂಡಿಯಾ ಪರ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಫಸ್ಟ್ ಬಾಲ್ ನಲ್ಲೇ ಬಿಗ್ ಹಿಟ್ ಗಳ ಮೂಲಕ ಎದುರಾಳಿಗಳ ಗುಂಡಿಗೆಯನ್ನೇ ನಡಗಿಸ್ತಾ ಇದ್ದಾರೆ. ಈಗಾಗಲೇ ಟೂರ್ನಿಯಲ್ಲಿ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ದು, ಸ್ಟ್ರೈಕ್ ರೇಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನ ವಿರುದ್ಧದ ಮ್ಯಾಚ್ ಅಲ್ಲಂತೂ ಅಭಿಷೇಕ್ ಶರ್ಮಾ ತೋರಿದಂತ ಡೇರಿಂಗ್ ಆಟಿಟ್ಯೂಡ್ಗೆ ಫ್ಯಾನ್ಸ್ ಫುಲ್ ಫಿದಾ ಆಗಿದ್ದಾರೆ. ಪಾಕ್ ವಿರುದ್ಧದ ಪಂದ್ಯದ ಬಳಿಕ ಅಭಿಷೇಕ್ ಫುಲ್ ಟ್ರೆಂಡ್. ಸೆಪ್ಟೆಂಬರ್ 21ರಂದು ಪಾಕಿಸ್ತಾನ ವಿರುದ್ಧದ ಸೂಪರ್ 4 ಹಂತದ ಪಂದ್ಯದಲ್ಲಿ ಭಾರತ ಗೆದ್ದು ಬಿಗಿದೆ. ಈ ಮೂಲಕ ಟೂರ್ನಿಯಲ್ಲಿ ಅಜೇಯವಾಗಿ ಉಳಿದಿರುವಂತ ಏಕೈಕ ತಂಡವಾಗಿದೆ. ಅದರಲ್ಲೂ ಈ ಮ್ಯಾಚ್ ಅಲ್ಲಿ ಅಭಿಷೇಕ್ ಶರ್ಮಾ ಅವರ ಪರ್ಫಾರ್ಮೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ನಲ್ಲಿತ್ತು. ಓಪನರ್ ಆಗಿ ಭಾರತದ ಪರ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದಂತ ಅಭಿಷೇಕ್ ಶರ್ಮಾ ಫಸ್ಟ್ ಬಾಲ್ ನಲ್ಲೇ ಸಿಕ್ಸರ್ ಅನ್ನ ಸಿಡಿಸಿದ್ರು. ಗಿಲ್ ಜೊತೆಗೂಡಿ ಪಾಕ್ ಬೌಲರ್ ಗಳನ್ನ ಬೆಂಡೆತ್ತಾ ಇದ್ರು. ಈ ವೇಳೆ ಸ್ಲೆಡ್ಜಿಂಗ್ ಗೆ ಟ್ರೈ ಮಾಡ್ತಾ ಇದ್ದಂತ ಪಾಕ್ ಬೌಲರ್ ಹ್ಯಾರಿಸ್ ರೌಫ್ಗೆ ಆನ್ ದಿ ಸ್ಪಾಟ್ ಅಲ್ಲಿ ಖಡಕ್ ತಿರುಗೇಟು ಕೊಟ್ಟಿದ್ರು. ಮಾತಲ್ಲ ಅಷ್ಟೇ ಅಲ್ಲ, ಬ್ಯಾಟಿಂಗ್ ನಲ್ಲೂ ತೋರಿಸ್ತೀನಿ ಅಂತ 6, 4ಗಳಲ್ಲಿ ಡೀಲ್ ಮಾಡ್ತಾ ಇದ್ರು. 6 ಬೌಂಡ್ರಿ, 5 ಸಿಕ್ಸರ್ಗಳ ಸಹಾಯದಿಂದ 39 ಎಸೆತಗಳಲ್ಲಿ 74 ರನ್ಗಳನ್ನ ಚೆಚ್ಚಿದ್ರು. ಇನ್ನು ಅರ್ಧ ಶತಕ ಆದ್ಮೇಲೆ ಅವರ ಸೆಲೆಬ್ರೇಷನ್ ಹಲ್ಚಲ್ಲೇ ಬಿಸಿದೆ. ಫ್ಲೈಯಿಂಗ್ ಕಿಸ್, ಎಲ್ ಸ್ಟೈಲ್ ಸೆಲೆಬ್ರೇಷನ್. ಸೂಪರ್ 4 ಹಂತದ ಈ ಪಂದ್ಯದಲ್ಲಿ ಪಾಕ್ ವಿರುದ್ಧ ಅಭಿಷೇಕ್ ಶರ್ಮಾ ಕೇವಲ 24 ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸಿದ್ರು. ಆ ಬಳಿಕ ಹೆಲ್ಮೆಟ್ ಮತ್ತು ಗ್ಲೌಸ್ ಅನ್ನ ತೆಗೆದು ಸೆಲೆಬ್ರೇಟ್ ಮಾಡಿದ್ರು. ಮೊದಲಿಗೆ ಅಭಿಷೇಕ್ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಕುಳಿತಿದ್ದಂತ ಸ್ಟ್ಯಾಂಡ್ ಕಡೆ ತಿರುಗಿ ಫ್ಲೈಯಿಂಗ್ ಕಿಸ್ ಅನ್ನ ಕೊಟ್ಟಿದ್ರು. ಆ ಬಳಿಕ ಎಲ್ ಆಕಾರದಲ್ಲಿ ಕೈ ಬೆರಳುಗಳನ್ನ ತೋರಿಸಿ ಸಂಭ್ರಮ ಮಾಡಿದ್ರು. ಈ ರೀತಿಯ ಸೆಲೆಬ್ರೇಷನ್ ಯಾಕೆ ಅನ್ನೋ ಬಗ್ಗೆ ಅಭಿಷೇಕ್ ಮಾಹಿತಿಯನ್ನ ನೀಡಿದ್ರು. ಬಿಸಿಸಿಐ ಪೋಸ್ಟ್ ಮಾಡಿರುವಂತಹ ವಿಡಿಯೋದಲ್ಲಿ ಸೂರ್ಯಕುಮಾರ್ ಜೊತೆ ಮಾತನಾಡ್ತಾ ಈ ಸೀಕ್ರೆಟ್ ಅನ್ನ ರಿವೀಲ್ ಮಾಡಿದ್ರು. ಪಾಕ್ ವಿರುದ್ಧದ ಪಂದ್ಯದಲ್ಲಿ ನನ್ನ ಕುಟುಂಬಸ್ಥರು ಇದ್ದದ್ದು ತುಂಬಾನೇ ಸ್ಮರಣೀಯವಾಗಿದೆ. ಇದು ನನ್ನ ಪಾಲಿಗೆ ತುಂಬಾನೇ ಸ್ಪೆಷಲ್ ಎಂದಿದ್ದಾರೆ. ಹಾಗೆ ಎಲ್ ಸ್ಟೈಲ್ ಸೆಲೆಬ್ರೇಷನ್ ರಹಸ್ಯವನ್ನು ಕೂಡ ರಿವೀಲ್ ಮಾಡಿದ್ದಾರೆ. ನಮ್ಮನ್ನ ಬೆಂಬಲಿಸೋಕೆ ಅಂತ ಬರುವಂತ ಎಲ್ಲ ಅಭಿಮಾನಿಗಳಿಗೆ, ಟೀಮ್ ಇಂಡಿಯಾಗೆ ಹಾಗೆ IPL ಫ್ಯಾನ್ಸ್ಗೂ ಕೂಡ ಎಲ್ ಫಾರ್ ಲವ್ ಸೆಲೆಬ್ರೇಷನ್ ಡೆಡಿಕೇಟ್ ಮಾಡ್ತೀನಿ ಅಂದಿದ್ರು. ಇನ್ನು ಅಭಿಷೇಕ್ ಪರ್ಫಾರ್ಮೆನ್ಸ್ಗೆ ಟೀಮ್ ಇಂಡಿಯಾ ಫ್ಯಾನ್ಸ್ ಅಷ್ಟೇ ಅಲ್ಲ, ಪಾಕ್ ಗರ್ಲ್ಸ್ ಕೂಡ ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ಪಂದ್ಯದ ವೇಳೆ ಪಾಕಿಸ್ತಾನ ತಂಡದ ಅಭಿಮಾನಿಯೊಬ್ಬಳು ಕೈಯಲ್ಲಿ ಹಾರ್ಟ್ ಶೇಪ್ ಸಿಂಬಲ್ ಮೂಲಕ ಅಭಿಷೇಕ್ ಶರ್ಮಾಗೆ ಲವ್ ಪ್ರಪೋಸ್ ಮಾಡಿದ್ದಾಳೆ ಎನ್ನುವಂತ ಫೋಟೋಗಳು ವೈರಲ್ ಆಗ್ತಾ ಇವೆ. ಯುವಿ ಗರಡಿಯಲ್ಲಿ ಬೆಳೆದ ಅಭಿಷೇಕ್ ಈಗ T20 ಐಕಿಂಗ್. ಇನ್ನು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಭಿಷೇಕ್ ಶರ್ಮಾ ಟೀಮ್ ಇಂಡಿಯಾದ ಸೂಪರ್ ಸ್ಟಾರ್ ಯುವರಾಜ್ ಸಿಂಗ್ ಗರಡಿಯಲ್ಲಿ ಪಳಗ್ತಾ ಇರುವಂತ ಹುಡುಗ. 2011ರ ವಿಶ್ವಕಪ್ ನ ಹೀರೋ ಯುವರಾಜ್ ಸಿಂಗ್ ಅಭಿಷೇಕ್ ಶರ್ಮಾಗೆ ತರಬೇತಿ ನೀಡಿದ್ದಾರೆ. ಇದೀಗ ಏಷ್ಯಾ ಕಪ್ ನಲ್ಲಿ ಗುರುವಿನ ದಾಖಲೆಯನ್ನೇ ಅಭಿಷೇಕ್ ಬ್ರೇಕ್ ಮಾಡಿದ್ದಾರೆ. ಸೂಪರ್ 4 ಹಂತದ ಪಂದ್ಯದಲ್ಲಿ ಪಾಕಿಸ್ತಾನದ ವಿರುದ್ಧ ಅಭಿಷೇಕ್ ಶರ್ಮಾ ಕೇವಲ 24 ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸಿದ್ರು. ಈ ಮೂಲಕ ಪಾಕ್ ವಿರುದ್ಧ ಅತಿ ವೇಗದ ಅರ್ಧ ಶತಕದ ದಾಖಲೆ ಬರೆದಿದ್ದಾರೆ. 2012ರ ಪಾಕಿಸ್ತಾನ ವಿರುದ್ಧ T20 ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಯುವರಾಜ್ ಸಿಂಗ್ ಕೇವಲ 29 ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸಿದ್ರು. ಈಗ ಈ ದಾಖಲೆ ಅಭಿಷೇಕ್ ಶರ್ಮಾ ಅವರ ಹೆಸರಿನಲ್ಲಿದೆ. ಹೀಗೆ T20 ಫಾರ್ಮೆಟ್ ನಲ್ಲಿ ಪಂದ್ಯದಿಂದ ಪಂದ್ಯಕ್ಕೆ ರೈಸಿಂಗ್ ಸ್ಟಾರ್ ಆಗ್ತಾ ಇರುವಂತ ಅಭಿಷೇಕ್ ಶರ್ಮಾ ಭಾರತಕ್ಕೆ ಭರ್ಜರಿ ಓಪನಿಂಗ್ ಅನ್ನು ನೀಡ್ತಾ ಇದ್ದಾರೆ. ಪ್ರಸ್ತುತ ಏಷ್ಯಾ ಕಪ್ ಟೂರ್ನಿಯಲ್ಲೂ ಕೂಡ ಅತಿ ಹೆಚ್ಚು ರನ್ ಕಲೆ ಹಾಕಿರುವಂತ ಬ್ಯಾಟರ್ಗಳ ಪೈಕಿ ಅಭಿಷೇಕ್ ಶರ್ಮಾ ನಂಬರ್ 1 ಪ್ಲೇಸ್ ನಲ್ಲಿದ್ದಾರೆ. 4 ಪಂದ್ಯಗಳಿಂದ ಓಪನರ್ ಆಗಿ ಬ್ಯಾಟ್ ಬೀಸಿರುವಂತ ಅಭಿ 173 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅದು ಕೂಡ 208.83ರ ಸ್ಟ್ರೈಕ್ ರೇಟ್ ನಲ್ಲಿ ಅನ್ನೋದೇ ಇಲ್ಲಿ ಮೇನ್ ಇಂಪಾರ್ಟೆಂಟ್. 100 ರನ್ಗಳಿಗಿಂತ ಜಾಸ್ತಿ ಸ್ಕೋರ್ ಮಾಡಿರೋ ಯಾವುದೇ ತಂಡದ ಬ್ಯಾಟರ್ ಕೂಡ 150+ ಸ್ಟ್ರೈಕ್ ರೇಟ್ ನಲ್ಲೂ ಕೂಡ ಬ್ಯಾಟ್ ಬೀಸಿಲ್ಲ. ಇನ್ನು ಅಭಿಷೇಕ್ ಶರ್ಮಾ ಪಾಕಿಸ್ತಾನ ವಿರುದ್ಧ 74 ರನ್ಗಳನ್ನ ಕಲೆ ಹಾಕಿರೋದೇ ಹೈಯೆಸ್ಟ್ ಸ್ಕೋರ್ ಆಗಿದೆ. ಇನ್ನು ಟಾಪ್ ಸ್ಕೋರರ್ ಲಿಸ್ಟ್ ನಲ್ಲಿ ಶ್ರೀಲಂಕಾ ಪ್ಲೇಯರ್ ಪತುಮ್ ನಿಸಾಂಕ ಸೆಕೆಂಡ್ ಪ್ಲೇಸ್ ನಲ್ಲಿದ್ದು 4 ಇನ್ನಿಂಗ್ಸ್ ಗಳಿಂದ 146 ರನ್ಗಳನ್ನ ಸ್ಕೋರ್ ಮಾಡಿದ್ದಾರೆ.
ನಿಸಾಂಕ ಅವರ ಸ್ಟ್ರೈಕ್ ರೇಟ್ 148+ ಇದೆ. ಇನ್ನು ಭಾರತದ ಪರ ಅಭಿಷೇಕ್ ಬಿಟ್ರೆ ಮತ್ಯಾವುದೇ ಆಟಗಾರ ಕೂಡ 100ರ ಗಡಿಯನ್ನು ಕೂಡ ರನ್ಗಳಲ್ಲಿ ದಾಟೋಕೆ ಸಾಧ್ಯವಾಗಿಲ್ಲ. ಒಟ್ನಲ್ಲಿ ಟೀಮ್ ಇಂಡಿಯಾ ಪಾಲಿಗೆ ಅಭಿಷೇಕ್ ಶರ್ಮಾ ಒಂಥರ ಟ್ರೆಜರ್ ಇದ್ದಂಗೆ. T20 ಫಾರ್ಮೆಟ್ನಲ್ಲಿ ಅವರ ಬ್ಯಾಟಿಂಗ್ ಖದರ್ಗೆ ಲೆಜೆಂಡರಿ ಕ್ರಿಕೆಟಿಗರೇ ಕ್ಲೀನ್ ಬೌಲ್ಡ್ ಆಗಿದ್ದಾರೆ. ಅವರ ಅಗ್ರೆಷನ್, ಬ್ಯಾಟಿಂಗ್ ಸ್ಟೈಲ್ ನೋಡಿ ಭವಿಷ್ಯದ ವಿರಾಟ್ ಕೊಹ್ಲಿ ಅಂತೆಲ್ಲ ಹೇಳ್ತಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಿಗ್ ಹಿಟ್ಸ್ ಬರಲಿ ಅನ್ನೋದೇ ಅಭಿಮಾನಿಗಳ ಆಸೆ ಕೂಡ. ನೀವು ಕೂಡ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ನ ಎಷ್ಟು ಎಂಜಾಯ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.